जनतेच्या आरोग्यदायी जीवनशैलीचा भाग घडवून आणण्याच्या उद्देशाने केएलई आयुषपती आयुर्वेद स्पा केंद्र सुरू करत असल्याची माहिती केएलईचे कार्याध्यक्ष डॉक्टर प्रभाकर कोरे यांनी दिली. शहापूर येथील काहेर अंतर्गत आयुर्वेद बीएम कंकणवाडी महाविद्यालयात आयोजित पत्रकार परिषदेत ते बोलत होते. याच परिसरात 4 कोटी रुपयांच्या खर्चातून 9,000 चौरस फूट क्षेत्रफळाचे अत्याधुनिक आयुषपती स्पा भवन उभारण्यात आले आहे. दिनांक 15 रोजी वैद्यकीय शिक्षण मंत्री शरण प्रकाश पाटील यांच्या हस्ते या स्पा केंद्राचे उद्घाटन होणार आहे असे त्यांनी सांगितले. 4 ವರ್ಷ ಕಾಲೇಜ್ ಶುರು ಆದಾಗಿಂದ ಅದಾವ ಹಾಸ್ಪಿಟಲ್ಸ್ ಎಲ್ಲ ಈಗ ಏನೈತಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಭಾಳಷ್ಟು ಈ ಅದರೊಳಗೆ ವೆಸ್ಟರ್ನ್ ಘಾಟ್ದೊಳಗೆ ಏನು ನಮ್ಮ ಮೆಡಿಸಿನ್ ಪ್ಲ್ಯಾಂಟ್ ಅದಾವು ಜಗತ್ತಿನಾಗ ಪ್ಲ್ಯಾಂಟ್ಗಳು ಇಲ್ಲಿ ಇಲ್ಲ ಅಷ್ಟು ನಮ್ಮ ಪಶ್ಚಿಮ ಘಾಟದಲ್ಲಿ ಪ್ಲ್ಯಾಂಟ್ಗಳು ಅದಾವ ಶುರು ಮಾಡಿದ್ರಲ್ಲ ಇಲ್ಲಿ ಬೆಳಗಾವಿಯಾಗ ಅದು ಸೆಂಟರ್ ಅಂದ್ರೆ ಆಯುರ್ವೇದಿಕ್ ಪ್ಲಾಂಟ್ ಏನದಾವ ಅದನ್ನ ಸ್ಟಡಿ ಮಾಡೋದು ಅವ್ರ ನಮ್ಮ ಜೊತೆಗೆ ಮಾಡ್ತಾ ಇದ್ದಾರೆ ಅವ್ರು. ಅದಕ್ಕೆ ಈಗ ಬಹಳಷ್ಟು ಫಾರಿನ್ ಪೇಷಂಟ್ ಬರಕದಾವು. ನಮ್ಮದೊಂದು ಸ್ವಲ್ಪ ಟ್ರೀಟ್ಮೆಂಟ್ ರೂಮ್ಗಳು ಅದ, ಹಳೆ ಪದ್ಧತಿ ಅದಾವು. ಈಗ ಹೊಸ ಪದ್ಧತಿ ಪ್ರಕಾರ ಇವನ್ ಬೆಡ್ ಇರಬೇಕು, ಕೋಲ್ಡ್ ಸಮ್ ಟೈಮ್ ಕೋಲ್ಡ್ ಟ್ರೀಟ್ಮೆಂಟ್ ಮಾಡಿ ಕೋಲ್ಡ್ ಬೆಡ್ ಆಗ್ತದ, ಹಾಟ್ ಬೇಕಾದ್ರೆ ಹಾಟ್ ಬೆಡ್ ಆಗ್ತದೆ, ನೀರು ಹಾಟ್ ಆಗ್ತಾವೆ, ಕೋಲ್ಡ್ ಟ್ರೀಟ್ಮೆಂಟು ಇವೆಲ್ಲನೂ ಸಿಸ್ಟಮಲ್ಲಿ ಇಟ್ಟಿದ್ದೀವಿ. ಆಯುರ್ವೇದಿಕ್ ಚಿಕಿತ್ಸೆ ಅತಿ ಅಂದ್ರೆ ಮಾಡರ್ನ್ ಇದ್ರೊಳಗೆ ಟ್ರೀಟ್ಮೆಂಟ್ ಕೊಡು ಅದನ್ನು ನಾವು ಈ ಸ್ಪಾ ತಯಾರು ಮಾಡಿದ್ದೀವಿ. ಏನ್ಷಿಯಂಟ್ ವಿಸ್ಡಮ್ ಮಾಡರ್ನ್ ಟೆಕ್ನಾಲಜಿ. ಆಮೇಲೆ ಸರಳಾಗಿ 4 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಅದಕ್ಕೆ ಈಗ ನಮ್ಗೆ ಆರ್ಕಿಟೆಕ್ಟ್ ವಿನಯ್ ಪಾಟೀಲ್ ಅಂತೇಳಿ ಅದನ್ನೆಲ್ಲ ಡಿಸೈನ್ ಮಾಡಿದರು. ಇದನ್ನ ಡಿಸೈನ್ ಮಾಡಿದವರು ಅವರ ಆಯುರ್ವೇದಿಕ್ ಸ್ಪೆಷಲ್ ಈ ಸ್ಪಾ ಹೆಂಗ್ ಮಾಡಬೇಕು ಕನ್ಸಲ್ಟೆಂಟ್ ಅವರೆಲ್ಲ ನಮ್ಗೆ ಒಳಗಿಂದ ಕನ್ಸಲ್ಟೇಷನ್ ಕೊಟ್ಟಿದ್ದಾರೆ. ಹಳೆ ಪದ್ಧತಿ ಇವನ್ ಫ್ಲೋರಿಂಗ್ ನೀವು ನೋಡ್ಬೋದು. ನಮ್ಮ ಹಳ್ಳಿ ಇದು ಇವನ್ ಬೆಳಗಾವಿ ನೀವು ಅಥವಾ ಇವತ್ತು ಕಾರವಾರ ಜಿಲ್ಲಾದೊಳಗೆ ಮನೆಗಳಾಗ ನೋಡಿದ್ರೆ ರೆಡ್ ಆಕ್ಸೈಡ್ ಫ್ಲೋರಿಂಗ್ ಇರ್ತದಲ್ಲ, ಅದಕ್ಕೆ ಸೈಂಟಿಫಿಕ್ಲಿ ರೀಸನ್ ಅದ. ಅದ ಫ್ಲೋರಿಂಗ್ ಅದ ಸ್ಟಿಮ ಅದ ಎಲ್ಲ ಮಾಡಿದೀವಿ. ಆದ್ರೆ ಮಾಡರ್ನ್ ಇದ್ರೊಳಗೆ ಮಾಡಿದೀವಿ. ಅದಕ್ಕೆ ಇದನ್ನ ಬಹುತೇಕ ಈ ಭಾಗದೊಳಗೆ ನನಗನ್ಸ್ತದೆ ಕರ್ನಾಟಕದೊಳಗೆ ಇಂಥ ಸ್ಪಾ ಎಲ್ಲಿಯೂ ನೋಡಿಲ್ಲ. ನಂಗೆ ಗೊತ್ತಿಲ್ಲ ಉಳಿದ ಕಡೆ ಇಂಡಿಯಾದಾಗ ಅಂತ ಇಲ್ಲ. ಆದ್ರೆ 5 ಸ್ಟಾರ್ ಹೋಟೆಲ್ದಾಗ 1-2 ರೂಮ್ದೊಳಗೆ ಇರ್ತಾವ ಸ್ಪಾ. ಅವರು ಟ್ರೀಟ್ಮೆಂಟ್ ಹತ್ ಕೊಡಂಗಿಲ್ಲ, ಮಸಾಜ್ ಹತ್ ಕೊಡ್ತಾರ. ಅವ್ರು ಇದು ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. 5 ಸ್ಟಾರ್ದೊಳಗೆ ಇರೋದು ಮಸಾಜ, ಟ್ರೀಟ್ಮೆಂಟ್ ಹತ್ತಿರೋಲ್ಲ, ಮಸಾಜ್ ಹತ್ ಕೊಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ಪ್ರೊಫೆಷ್ನಲಿ ನಾವು ಬೇರೆ ಬೇರೆ ಥರದಿಂದ ನಾವು ಈ ಸ್ಪಾ ಮತ್ತು ಇದು ಟ್ರೀಟ್ಮೆಂಟ್ ಕೊಡೋ ಒಂದು ಇದು ಸೆಂಟರ್ ಮಾಡಿದ್ವಿ. ಅದಕ್ಕೆ ಥರದ ಸದಿಯೋಗ ಜನರಿಗೂ ಮುಟ್ಟಬೇಕು. ಹೆಣ್ಮಕ್ಳ ಸಲುವಾಗಿ ಆಯುರ್ವೇದಿಕ್ ಬ್ಯೂಟಿ ಈಗೆಲ್ಲ ನಿಮ್ಮ ಬಹುತೇಕ ಲೋರಲ್ ಗಿರಲ್ ಅಡ್ವರ್ಟೈಸ್ ನೋಡ್ತಿರ್ಲ, ಅವು ಎಲ್ಲೋ ಜರ್ಮನಿಯಿಂದ ಬಂದದ್ದು, ಫ್ರಾನ್ಸ್ದಿಂದ ಬಂದದ್ದು. ಆದ್ರೆ ಆಯುರ್ವೇದಕ್ಕೆ ವ್ಯವಸ್ಥೆ ಮಾಡಿದ್ರು. ಹೌದು, ಅಲ್ಲಿ ಡಯಾಗ್ನೋಸ್ಟಿಕ್ಸ್ ಇದು ಮಾಡಿದೀವಿ. ಅಲ್ಲಿ ನೋಡಿದಿರ್ಬೇಕಲ್ಲ, ಅಲ್ಲಿ ಡಾಕ್ಟರ್ ಬಂದ್ಮ್ಯಾಗ ಫಸ್ಟ್ ನೋಡ್ತಾರ ಅವ್ರ BP ಎಷ್ಟೈತಿ, ಇದು ಎಷ್ಟದ, ಅವ್ರ ಶುಗರ್, ಅವ್ರ ಹಿಸ್ಟ್ರಿನ ಫಾರ್ಮ ಇರ್ತದ ಎಲ್ಲ ಬರ್ಕೊಂಡು ಆ ನಮೂನೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೋ, ಆ ನಮೂನೆ ಆಯಿಲ್ ಕೊಡ್ತಾರೋ. ಈಗ ಆಯಿಲ್ ಎಲ್ಲ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಯುರ್ವೇದಿಕ್ ಏನು ಗಿಡ ಮೂಲಿಗಳಿಂದ ಏನು ಆಯಿಲ್ ತಯಾರಾಗ್ತೈತಿ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಈಗ ನಮ್ದು ಒಂದು ಹೊಸ ಮ್ಯಾನುಫ್ಯಾಕ್ಚರ್ ಪ್ಲಾಂಟು ನಾವು ಈಗ ರೆಡಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಮಂಬರ್ಗಾದಲ್ಲಿ ಅಲ್ಲಿ ಸುಮಾರು ಒಂದು 16 ಎಕರೆ ಪ್ಲಾಂಟ್ ಸಲುವಾಗಿ ಜಮೀನು ತೊಗೊಂಡೇವೆ. ಎಲ್ಲ ಪ್ಲಾಂಟ್ ಮಾಡ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ನಮ್ಮ ಮಾಸ್ ಇದ್ರೊಳಗೆ. ಅದಕ್ಕೆ ಇದೊಂದು ಭಾಳಷ್ಟು ಮಾತ್ರ ಕೇಳಿದಿಲ್ಲ, ಭಾಳಷ್ಟು ಫಾರಿನ್ ಪೇಷಂಟ್ ಬರಕದಾವ ಇವತ್ತು. ಯಾರ ಹಾಲೆಂಡ್ ಪೇಷಂಟ್ ಅದಾವ, ಲಂಡನ್ನು. ಯಾಕಂದ್ರೆ ಕ್ರಾನಿಕ್ ಏನದ, ಕ್ರಾನಿಕ್ ರೋಗ ಅಂತೀವಲ್ಲ, ಆ ರೋಗಕ್ಕೆ ಜಗತ್ತಿನಾಗ ಬೆಸ್ಟ್ ಔಷಧ ಅಂದ್ರೆ ಆಯುರ್ವೇದಿಕ್.
ಅದಕ್ಕೆ ಅದನ್ನು ನಾವು ಮಾಡರ್ನ್ ಪದ್ಧತಿಯಲ್ಲಿ ಅವ್ರಿಗೆ ಕೊಡೋ ಈ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದು ಈ ಟ್ರೀಟ್ಮೆಂಟ್ ಐತೆ ಇದು ಬೇರೆನ ಬೇರೆ ಅಂದ್ರೆ ಟ್ರೀಟ್ಮೆಂಟ್ ಅವಾಗ ಕೊಡ್ತಾರೋ ಇಲ್ಲಿ ಜಾಸ್ತಿ ಪೇಷಂಟ್ಸ್ ರಿಲೇಟೆಡ್ ಪೇಷಂಟ್ ಅಡ್ಮಿಟ್ ಆಗ್ತಾವ, ಅಲ್ಲಿ ಅಡ್ಮಿಟ್ ಆಗೋ ಜೋರಿಲ್ಲ. ಅಲ್ಲಿ ಪೇಷಂಟ್ ಅದೇನು ಟ್ರೀಟ್ಮೆಂಟ್ ಕೊಡ್ತಾರೆ ಈಗ ಅವು ಅಡ್ಮಿಟ್ ಆಗ್ಬೇಕಾದ್ರೆ ಇಲ್ಲೇ ಬರ್ಬೇಕು. ಈಗ ಮತ್ತೆ ನಾವು ಹೊಸ ಎಷ್ಟು ರೂಮ್ ಕಟ್ಟಿದೀಪ, 34. ಇಲ್ಲಿ ನಮ್ಮಲ್ಲಿ ರೂಮ್ಗಳು ಸಾಕಾಗಿಲ್ಲ, ಮತ್ತೆ 34 ರೂಮ್ಗಳು ಕಟ್ಟಿದ್ದೀವಿ. ನಾಳೆ ಓಪನ್ ಮಾಡ್ತಾ ಇದ್ದೇವೆ ಅವು 34 ರೂಮ್. काय कळे ना तुम्ही काय इथं आहे ना 6 आहे, लेडीज 3 जेंट्स 3 ಅಲ್ಲ 6 ಪೇಷಂಟ್ ನಾವು ಟ್ರೀಟ್ ಮಾಡ್ತೀವಿ. ಪ್ಲಸ್ ಇಲ್ಲಿ ರೊಕ್ಕ ಸಲುವಾಗಿ ಮಾಡಿಲ್ಲ ನಾವು, ಅದ್ರ ಬಡ್ಡಿ ಸಿಗಂಗಿಲ್ಲ ನಮ್ಗೆ. ಇಷ್ಟು ಖರ್ಚು ಮಾಡಿದ್ವಿ ಅದ್ರ ಬಡ್ಡಿ ಸಿಗಂಗಿಲ್ಲ. ಯಾಕಂದ್ರೆ ತಿಳ್ಕೊ, ಈಗ 5 ಸ್ಟಾರ್ದಾಗ ಇದು ನಮ್ಗೆ ಮಸಾಜ್ ಮಾಡ್ಬೇಕಾದ್ರೆ ಗೋವಾದಾಗ 15,000 ತಗೋತಾರೆ, ಅಲ್ಲಿ 15,000 ಕೊಡ್ತಾರ. 2,000 3,000 ಟ್ರೀಟ್ಮೆಂಟ್ ಭಾಳ ಅಂದ್ರೆ 1 hour ಮ್ಯಾಕ್ಸಿಮಮ್. ಅಥವಾ 3 ಟ್ರೀಟ್ಮೆಂಟ್ ಭಾಳ ಇತ್ತಂದ್ರೆ ಭಾಳ ನಮೂನೆ ಆಯಿಲ್ ಮಾಡಿದ್ರೆ ಮತ್ತೊಂದು 500-1,000 ಹೆಚ್ಚು. ಆಡುಮುಟ್ಟದ ಸೊಪ್ಪಿಲ್ಲ, ಪ್ರಭಾಕರ್ ಕೋರೆ ಅವರ ಮುಟ್ಟದ ಕ್ಷೇತ್ರ ಇಲ್ಲ ಅಂತ ಹೇಳ್ತಾರೆ. ಅದೇ ತರನಾಗಿ ಧರ್ಮಸ್ಥಳದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ತಾವೇನಾದ್ರು ಆ ತರ ಓಪನ್ ಮಾಡಿ? ಇಲ್ಲ, ನಾವು ನ್ಯಾಚುರೋಪತಿ ಶುರು ಮಾಡ್ಬೇಕಂತ ಮಾಡಿ ಪರ್ಮಿಷನ್ ಸಿಕ್ತು. ನಮ್ಮ ನ್ಯಾಚುರಲ್ ಪ್ರಿನ್ಸಿಪಲ್ನು ಅಪಾಯಿಂಟ್ಮೆಂಟ್ ಮಾಡಿದೆವು. 2 ವರ್ಷ ವೇಟ್ ಮಾಡಿದೆವು, ಹುಡುಗರು ಬರೋಲ್ವು. ಅದಕ್ಕಾಗಿ ನಾವು ಜಾಂಬೋಟಿ ಮುಂದೆ ಒಂದು ನ್ಯಾಚುರೋಪತಿ ಚಿಕ್ಕ ಫಾರೆಸ್ಟ್ದಾಗ ನ್ಯಾಚುರೋಪತಿ ಮಾಡ್ಬೇಕಂತ ಪ್ಲ್ಯಾನ್ ಐತಿ, ಮೊದಲಿಂದ ಐತಿ. ಜಗಡು ನಾವು ನೋಡಿದ್ವಿ ಒಂದು 30-35 ಎಕರೆ. ಅಲ್ಲಿ ಆನೆಗಳು ಬರ್ತಾವ, ನಾವು ಸ್ವಲ್ಪ ಹಿಂಸರ್ದೇವು ನಾವು ಅಷ್ಟೇ. ಹೊಳಿ ದಂಡಿಗೆ ಭಾಳ ಚಲೋ ಐತೆ ಎಲ್ಫಂಟ್ ಏರಿಯಾ. ನೋಡೋಣ, ಅದಕ್ಕೂ ಒಮ್ಮೆ ಆಗಂಗಿಲ್ಲಲ್ಲ, ದುಡ್ಡು ಬೇಕಲ್ಲ. ಬಹುತೇಕ ಇಂಡಿಯಾದಾಗ ಇಲ್ಲ. ಹಂಗ ಏನಾಗ್ತದೆ, 90% ಹುಡುಗರು ನಾವು ಇಲ್ಲಿ ಆಯುರ್ವೇದಿಕ್ ಪಾಸ್ ಆದವ. ಈಗ ಕನಕ ಮಹಾರಾಷ್ಟ್ರದಾಗ ಆಫೀಷಿಯಲಿ ಅಲೋಪತಿ ಆಯುರ್ವೇದಿಕ್ ಡಾಕ್ಟರ್ ಅಲೋಪತಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೋದ ವರ್ಷ ಕಾಯ್ದೆ ಮಾಡಿ. ನಿಮ್ಮ ಆಯುರ್ವೇದಿಕ್ ಉಳಿಯೋದು ಹೆಂಗೆ ಔಷಧ? ನಮಗೆ ಅಲೋಪತಿ ಹೆಂಗೆ, ಈಗ ನಮ್ಗೆ ಫಾಸ್ಟ್ ಬೇಕು ಅಲೋಪತಿ, ಇಲ್ಲಿ ಊರಿಗೆ ಬಂದು ಆಂಟಿಬಯೋಟಿಕ್ ತಗೊಳ್ಳೋ, ಕ್ರೋಸಿನ್ ತಗೊಳ್ಳೋ, ಅದಕ್ಕೆ ಕ್ಯೂರ್ ಆಗಿಲ್ಲ. ನಿಮ್ಗೆ ಬಾಡಿ ಒಳಗೆ ಏನೈತಿ ಆ ಕ್ಯೂರ್ ಆಗಬೇಕಾದ್ರೆ ಆಯುರ್ವೇದಿಕ್ ಪದ್ಧತಿ ಏನೈತಿ ಮೊದಲಿಂದ ಐತಿ, ಅದನ್ನು ಪೂರ್ಣಕ್ಕೆ ಒಂದವ್ರ ಬೇರೆದವ್ರಲ್ಲ, ನಾವು ಕೊಂಡೇವು ಅದನ್ನು ಆಯುರ್ವೇದಿಕ್. ಇವತ್ತು ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಜರ್ಮನಿ ಒಳಗೆ, ಆ್ಯಕ್ಚುಲಿ ಸ್ವಿಟ್ಜರ್ಲ್ಯಾಂಡ್ದಾಗ ನಮ್ದು ಸೆಂಟರ್ ಓಪನ್ ಮಾಡಿದ್ದೇವೆ ನಾವು. ಇಲ್ಲಿ ಟ್ರೈನಿಂಗ್ ಕೊಟ್ಟ ಅಲ್ಲಿ ಸುಮಾರು 3-4 ಎಷ್ಟು ಮಂದಿ ಬಂದ್ರಿ ಅವ್ರು ಡಾಕ್ಟರ್? 3 ಜನ ಆಯುರ್ವೇದಿಕ್ ಕಲೀಲಿಕ್ಕೆ ಇಲ್ಲಿ ಬಂದ ಅಲ್ಲಿ ಸೆಂಟರ್ ಓಪನ್ ಮಾಡಿದಾರೆ. ಸ್ವಿಸ್ ಮೆಡ್ ಸ್ಕೂಲ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಸ್ವಿಸ್ ಮೆಡ್ ಸ್ಕೂಲ್. ಅದಕ್ಕೆ ಅದನ್ನು ಈಗ ನಾವು ನಮ್ಮ ಪ್ರೈಮ್ ಮಿನಿಸ್ಟ್ರು ಐಷನ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಮಿನಿಸ್ಟರ್ ಮಾಡಿದ್ರಲ್ಲ. ಯಾಕ ಮತ್ತೆ ICMR ಇಷ್ಟೇ ಯಾಕೆ ಖರ್ಚು ಮಾಡೋಕ್ಕದ? ಇಲ್ಲಿ ಮಾಡಿದ್ರೆ ಇಲ್ಲಿ ನಮ್ಮ ಪ್ಲ್ಯಾಂಟ್ ಎಲ್ಲ ಭಾಳಷ್ಟು ಪ್ಲ್ಯಾಂಟ್ಗಳು ನಮ್ಮ ಅವು ಅದ ಸಾಯ್ತಾ ಇದ್ದವು. ಅದನ್ನ ಇದನ್ನ ಮಾಡಲಿಕ್ಕೆ ಮತ್ತು ಅದು ಜೀವ ತುಂಬಲಿಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡ್ರು, ಸಪ್ರೇಟ್ ಮಿನಿಸ್ಟರ್ ಮಾಡ್ರು, ಫಂಡ್ ಇಟ್ಟಿದ್ದಾರೆ ಇದಕ್ಕೆ ಸಪ್ರೇಟ ಐಷ್ಗೆ. ಅದು ಇನ್ನೂ ತನಕ ನಾವು ಅದನ್ನು ಯಾರು ಅದು ಮಹತ್ವ ಕೊಡ್ಲಾಗಿದ್ದೀವಿ ನಮ್ಮ ಸಿಸ್ಟಮ್, ಇಂಡಿಯನ್ ಸಿಸ್ಟಮ್ಗೆ. ಈ ಮಹತ್ವ ಬಂದದ. ಭಾಳಷ್ಟು ರೋಗಗಳು ಅಲ್ಲಿ ನಾವೀಗ ಅಲ್ಲಿಯೂ ಸುದ್ದ ನಮ್ಮ ಆ ಹಾಸ್ಪಿಟಲ್ ಆಯುರ್ವೇದಿಕ್ ಡಿಪಾರ್ಟ್ಮೆಂಟ್ ಶುರು ಮಾಡಿದ್ದೇವೆ. ಥೋಡೆ ರೋಗ ಅದಾವಲ್ಲ, ಮೆಡಿಸಿನ್ಲೇ ಅದಕ್ಕೆ ಕಮ್ಮಿ ಆಗೋಲ್ಲ. ಅದ್ರ ಇವು ಟ್ರೀಟ್ಮೆಂಟ್ ಯಾವುದಾದ್ರು ಪಾಪ್ಯುಲರ್ ನಿಮ್ಮ ಅವು ಜಾಯಿಂಟ್ ಪೇನ್, ಸ್ಕಿನ್ ಪ್ರಾಬ್ಲಮ್. ಸ್ಕಿನ್ ಪ್ರಾಬ್ಲಮ್, ಜಾಯಿಂಟ್ ಇದ, ಸೈನಸೈಟಿಸ್, ಇವನ್ ಗ್ಯಾಸ್ಟ್ರಿಕ್ ರಿಲೇಟೆಡ್ ಏನಿದೆ ಅದ ಆಯುರ್ವೇದಿಕ್ದಾಗ ಈಗ ಭಾಳ ಅಡ್ವಾನ್ಸ್ ಇದಾಗಿದಾವು. ಅದಕ್ಕೆ ಇಲ್ಲ ಆಯುರ್ವೇದಿಕ್ ಜೀವಂತ ಅದನ್ನು ಹೆಚ್ಚಿಗೆ ಮಾಡಬೇಕು. ಅದನ್ನು ನಾವು ಜವಾಬ್ದಾರಿ ತೊಗೊಂಡೆ KL ಈ ಭಾಗದೊಳಗೆ ಆಯುರ್ವೇದಿಕ್ ಅದನ್ನು ಪೂರ್ಣ ಜೀವಂತ ಇಡಬೇಕಂತ.
ಮಾಡ್ತೇವೆ, ತಿಳಿಸ್ತೇವೆ ಎಲ್ಲ ಪ್ರಿಂಟ್ ಇದಕ್ಕೊಂದು ವೆಬ್ಸೈಟ್ ಇರುತ್ತೆ. ಸಾಮಾನ್ಯವಾಗಿ ಒಂದು ನಮ್ದು ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. 30 ನಿಮಿಷ, 60 ನಿಮಿಷ, 90 ನಿಮಿಷ ಇರುತ್ತೆ ಅಂತ ಹೇಳ್ತಾರೆ. ಇನ್ ಬಿಟ್ವೀನ್ 2,000 to 3,000 rupees ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಎಷ್ಟು ಹೆಂಗಿರ್ತದ ಅದ್ರ ಟ್ರೀಟ್ಮೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಒಂದು 3-4 ಮಂತ್ಸ್ ಸ್ವಲ್ಪ ಇಂಟ್ರೋಡಕ್ಟರಿ ಆಫರ್ ಕೂಡ ಇರುತ್ತೆ. ಒಂದು 10-15% ರಿಡಕ್ಷನ್ ಕೂಡ ಇಂಟ್ರೋಡಕ್ಟರಿ ಆಫರ್ಸ್ ಅಂತ ಮಾಡ್ತೀವಿ. ದೆನ್ ರೆಗ್ಯುಲರ್ ಬಟ್ ವೆರಿ ನಾಮಿನಲ್ ಚಾರ್ಜಸ್ ಇದೆ. ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬರ್ತಾರೆ. ಶಾಲಿನಿ ಅವ್ರನ್ನ ಯಾಕಂದ್ರೆ ಶಾಲಿನಿ ಅವರು ಭಾಳ ಇಂಟ್ರೆಸ್ಟ್ ಅವ್ರಿಗೆ ಆಯುರ್ವೇದಿಕ್ ಸಲುವಾಗಿ ಭಾಳ ಇಷ್ಟ ಅಂದ್ರೆ ಅವ್ರಿಗೆ ಅವರು ಇವನ್ ಹೆಲ್ತ್ ಸೆಕ್ರೆಟರಿ ಇದ್ದಾಗ, ಚೀಫ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾಗ ಭಾಳ ಇಂಟ್ರೆಸ್ಟ್ ಅವ್ರು ಇಲ್ಲೂ 2-3 ಸಲ ಬಂದಿದ್ರು. ಅವ್ರನ್ನ ಕರ್ತೀನಿ. ಇವರು ಡಾಕ್ಟರ್ ದೇವಿಕಾ ದೇಶ್ಮುಖ್ ಅಂತ, ಸೀಸ್ ಆಯುರ್ವೇದಿಕ್ MD, ಇಂಟರ್ನ್ಯಾಷನಲ್ ಇದು ಬ್ಯೂಟಿ ಕಾಂಟೆಸ್ಟ್ದಾಗ ಹಾಕಿ ಒಂದು ವರ್ಲ್ಡ್ ಕಾಂಟೆಸ್ಟ್ದಾಗ. ಅದಕ್ಕೆ ಅವ್ರನ್ನ ಕರ್ತೀವಿ, ಯಾಕಂದ್ರೆ ಆಯುರ್ವೇದಿಕ್ ಅದ ಮತ್ತು ಈ ಹೆಣ್ಮಕ್ಳದ್ದು ಟ್ರೀಟ್ಮೆಂಟ್ ಲೋಕಲ್ ಅಭಯ್ ಪಾಟೀಲ್ MLA ಅವ್ನು ಕರ್ತೀವಿ. ನಮ್ಮ ಅಧ್ಯಕ್ಷರು ಕೌಜಲ್ಗಿ ಅವರು ಅಧ್ಯಕ್ಷರದ. ಮತ್ತು ಸಂಜೆವತ್ತು ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಹುಡುಗರೆಲ್ಲ ಕೂಡಿ. ರಘು ದೀಕ್ಷಿತ್ ಅವರ ಸಂಗೀತ ಇದೆ. ಏನೇನಾಗತ್ತೆ ಫೀಸ್ ಏನೇನು ಎಷ್ಟು ಅಂತ ಯಾತ್ರದ ಇನ್ನು ಅದೇನು ಫಿಕ್ಸ್ ಮಾಡ್ತೇವಲ್ಲ. ಇನ್ಫ್ರಾಸ್ಟ್ರಕ್ಚರ್ ನೀವು ಕಟ್ಟಿದ್ರಿ, ಹಾ, ಎಷ್ಟು ರಿಲೀಸ್ ಮಾಡಿದ್ರಿ? ನಮ್ಮ ಜೀವ ಎಲ್ಲ ಸಾಧಾರಣ 4.25 ಕೋಟಿ ಇದಕ್ಕೆ ಖರ್ಚು ಮಾಡಿದ್ದೀವಿ ಲ್ಯಾಂಡ್ ಬಿಟ್ಟ. ಅದಕ್ಕೆ ಇದು ಟ್ರೀಟ್ಮೆಂಟ್ ಬೇರೆ ಬೇರೆ ಟ್ರೀಟ್ಮೆಂಟ್ ಮ್ಯಾಗ ಹೇಳಿದ್ರಲ್ಲ, ಪರ್ ಅವರ್ ಇಷ್ಟ, ಪರ್ ಅವರ್ ಅಷ್ಟ, ಜನರಿಗೆ ಕೈ ಮುಟ್ಟುವಂಥ ಟ್ರೀಟ್ಮೆಂಟ್ ಚಾರ್ಜಸ್ ಮಾಡ್ತೀವಿ. ಮತ್ತೆ ಬೇರೆ ಕಡೆ ಎಲ್ಲರೂ ಇದು ಮಾಡ್ತಾರೆ, ಚಿಕಿತ್ಸಾ ಕೇಂದ್ರ ಏನು ಮಾಡ್ತಾರೆ ಬೇರೆ ಕಡೆ? ಇಲ್ಲ, ಈಗ ಸದ್ಯಕ್ಕೆ ಇಲ್ಲಿ ನಾವು ಇದನ್ನ ಆಯುರ್ವೇದಿಕ್ ಒಂದೇ ಇದು ಜೀವಂತ ಇಡೋದು ದೊಡ್ಡ ಕಷ್ಟ ಇದೆ. ಭಾಳಷ್ಟು ನಾವು ವಿದ್ಯಾರ್ಥಿಗಳಿಗೆ ಬರ್ಕೋತೀವಿ, ಬರೆದು ತಗೊಳ್ತೀವಿ, ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತೇವೆ, ಮಾಡೋಲ್ಲ ಅವರು. ಅದಕ್ಕೆ ಅದು ಆಯುರ್ವೇದಿಕ್ ಜೀವಂತ ಇಡ್ಬೇಕು. ಡಾಕ್ಟರ್ MC ಮೋದಿ ನಮ್ಮ ಸ್ಟೂಡೆಂಟ್ ಇದ್ರು, ಎಂತೆಂಥವ್ರು ಇಲ್ಲಿ ಸ್ಟೂಡೆಂಟ್ ಆಗಿ ಹೋಗಿದ್ದಾರೆ. ಆ ಕಣ್ಣು ಆಪರೇಷನ್ ಮಾಡೋರ ಮೋದಿ ಅವ್ರು ನಮ್ಮ ಸ್ಟೂಡೆಂಟ್ ಇಲ್ಲಿ ಪಾಸ್ ಆದ. ಭಾಳಷ್ಟು ಸ್ಟೂಡೆಂಟ್ಸ್ಗಳು ಇಲ್ಲಿ प्रसिद्ध आगे हो गया डॉक्टर। महाविद्यालयाचे प्राचार्य व वैद्यकीय संचालक डॉक्टर सुहास शेट्टी यांनी सांगितले की स्पा उद्घाटन सोहळ्याला सरकारच्या मुख्य सचिव डॉक्टर शालिनी रजनीश, मुंबई येथील केरळ आयुर्वेद क्लिनिकच्या संचालिका डॉक्टर देविका देशमुख हे प्रमुख अतिथी म्हणून उपस्थित राहणार असून आमदार अभय पाटील यांच्यासह इतर मान्यवर सहभागी होणार आहेत। या महाविद्यालयाच्या परिसरात उभारण्यात येणारे केएलई आयुष्पती आयुर्वेद स्पा केंद्र आयुर्वेद शिक्षण व वेलनेस क्षेत्राला नवे परिमाण देणार असून केवळ रुग्णोपचारापुरते मर्यादित न राहता विद्यार्थी व संशोधकांसाठी नवे मैलाचे दगड ठरणार आहे असे त्यांनी स्पष्ट केले। कृष्णा कांबळे, KMM मराठी, बेळगाव।